ಯಾರಿಯಪ್ಪ? ಎಲ್ಲಿದ್ದಾರೆ ಅವರು? ಒಳಗ ಏ ನಾಗಪ್ಪ, ಹನುಮಂತ ಕರ್ಕೊಂಡು ಬರ್ಲಿ ಅವನ. ಓ ಅಪ್ಪಾರು ಹೇಳಿದ್ರ ದಣ್ಯಾರ ಕರ್ಕೊಂಡ್ ಮಾತಾಡಿದ್ರ ನಿಮ್ಗ ರುದ್ರ ಊರಲ್ಲಿ ಇವರು ಏನು ತಪ್ಪು ಮಾಡಿದ್ದಾಳೆ? ಏನಂತ ಹೇಳ್ಬೇಕ್ರಿ? ಹಿಂಗೊಮ್ಮೆ ಇದೇ ಊರಾಗ ಇವ ಕಳ್ಳತನ ಮಾಡಿದ್ದ. ಅದು ಅಲ್ಲದ ಜೋಳದ ಗುಣಿಗೆ ಬೆಂಕಿನೂ ಹಚ್ಚಿದ್ದ. ಅವತ್ತ ನೀವು ಇವನ ಕೈಕಾಲು ಮುರಿಬಹುದಾಗಿತ್ತು. ಆದ್ರ ಇವ ಮಾಡಿದ ತಪ್ಪಿಗೆ ನೀವು ದಂಡ ವಿಧಿಸಿದ್ರಿ. ಅಷ್ಟು ಸಾಲದಂತ ಇವತ್ತ ಏನ್ ಮಾಡ್ಯಾನ ಗೊತ್ತಾ ಜನರು? ಜಾತ್ರೆ ದಿವಸ ಏನು ಮಾಡಿದ್ದಾನೆ ಆ ಕೆಲ್ಸದ ಮಗಳು ಕೂಲಿ ಕೆಲಸ ಮಾಡ್ಬೇಕಂತ ತೋಟದ ಕಡೆ ಹೊರಟಾಗ ಅವಳ ಮೇಲೆ ಬಲಾತ್ಕಾರ ಮಾಡಕ್ ಪ್ರಯತ್ನ ಪಡ್ರಿ ಈ ಮಗ. ಇಲ್ರಿ ದನಿ, ಇವ್ರು ಹೇಳ್ತಾರದ್ ಎಲ್ಲಾ ಸುಳ್ರಿ ದನಿ. ಈ ಊರಿನ ಜನ ಎಲ್ಲ ಹೇಳ್ತಾರಲ್ರಿ ಎಲ್ಲಾ ಸುಳ್ರಿ. ನಾನ್ ನಂಬ್ರಿ ದನಿ, ನಾನ್ ನಂಬಿ ಮುಚ್ಚು ಬಾರಿ ಬಡವ. ನೀನು ಎಲ್ಲಿರುವಿ, ಎಲ್ಲಿ ನಿಂತಿರುವಿ? ಯಾರ ಕಣ್ ಮುಂದೆ ನಿಂತು ಮಾತನಾಡುತ್ತೀರಿ ಏನಾದ್ರೂ ಇದೆಯಾ? ಸುತ್ತು 40 ಹಳ್ಳಿಗಳ ಜನರ ಸಮಸ್ಯೆಗಳನ್ನು ಬಗೆಹರಿಸುವ ನೆಹಳನಂತರ ಮನತನವಿದು. ಇಂಥ ಮನತನದಲ್ಲಿ ನಿಂತು ಅನ್ಯಾಯದ ಬಗ್ಗೆ ಮಾತನಾಡಿದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿಕೊಳ್ಳಬೇಕಾಗುತ್ತದೆ. ಧನ್ರಾಜ್ ದಡಿಯ ಹತ್ತಿರ ನ್ಯಾಯಾಂತರಿಗೆ ಬಲದ ಹೊರತು ದಂತ ಕಟ್ಟುವವರಿಗೆ ಎಂದೂ ಶಿಕ್ಷೆ ತಪ್ಪಿದ್ದಲ್ಲ. ಕಾಳ, ನೀನು ಮಾಡಿದ ಅಪರಾಧ ಸತ್ಯ. ನಿನ್ನ ಬಾಯಿಂದಲೇ ನೀನು ಮಗಳು. ದಣಿಯೇ, ನಾನು ತಪ್ಪು ಮಾಡದಿರೋ ತಪ್ಪಿಗೆ ನಾನು ತಪ್ಪನ್ನು ತಗೊಳ್ತೇನೆ. ಆದರೆ ಇನ್ನು ಮುಂದೆ ಇದೇ ರೀತಿ ತಪ್ಪು